गाइस वेलकम बैक टू मई ಚಾನೆಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ ಇವತ್ತು ಸಂಡೇ ಸೋ ಇವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಅಂತ ನಾನು ಶಾವಿಗೆ ಉಪ್ಪಿಟ್ಟು ಮಾಡ್ತಿದ್ದೀನಿ ಫಸ್ಟ್ ನಾನು ಶಾವಿಗೆಯನ್ನು ಬೇಯಿಸ್ಕೊಳ್ತೀನಿ ನೀರಿಗೆ ಬಿಸಿ ಆಗಲಿಕ್ಕೆ ಇಟ್ಟಿದ್ದೀನಿ ಶಾವಿಗೆ ಉಪ್ಪಿಟ್ಟಿಗೆ ಏನೆಲ್ಲ ಬೇಕು ಅದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸೋ ಬನ್ನಿ ಈಗ ಫಟಾಫಟ್ ಶಾವಿಗೆ ಉಪ್ಪಿಟ್ಟು ಮಾಡೋಣ ಮೊನ್ನೆ ಯುಗಾದಿಗೆ ನಾನು ಖೀರ್ ಮಾಡಿದ್ದೆ ಅಲ್ಲ ಅದರಲ್ಲಿ ಸ್ವಲ್ಪ ಶಾವಿಗೆ ಉಳಿದಿತ್ತು ಸೊ ಇವತ್ತು ಶಾವಿಗೆ ಉಪ್ಪಿಟ್ಟು ಮಾಡಿಬಿಡೋಣ ಅಂತ ಅನ್ಕೊಂಡೆ ಶಾವಿಗೆ ಉಪ್ಪಿಟ್ಟು ಅಂದರೆ ನನಗಂತೂ ತುಂಬಾನೇ ಇಷ್ಟ ಆ್ಯಂಡ್ ನಾನು ಮಾಡೋ ರೀತಿ ನೀವು ಮಾಡಿದ್ರೆ ತುಂಬ ಇಷ್ಟಪಟ್ಟು ತಿಂತೀರಾ ಫಸ್ಟ್ ಶಾವಿಗೆಯನ್ನು ಬೇಯಿಸ್ಕೊಳ್ತೀನಿ ನಾನು ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಆಯಿಲ್ ಎಲ್ಲ ಹಾಕಿ ಒಂದು 2 ಮಿನಿಟ್ಸ್ ಅಷ್ಟೇ ಬೇಯಿಸ್ಕೊಳ್ತೀನಿ ಜಾಸ್ತಿ ಕುಕ್ ಮಾಡಲಿಕ್ಕೆ ಹೋಗಬೇಡಿ ಜಾಸ್ತಿ ಕುಕ್ ಮಾಡಿದ್ರೆ ಅದು ಫುಲ್ ಅಂಟಂಟಾಗುತ್ತೆ ಶಾವಿಗೆ ಚೆನ್ನಾಗಾಗಲ್ಲ ಸೊ ಸ್ವಲ್ಪನೇ ಕುಕ್ ಮಾಡಬೇಕು ನೆಕ್ಸ್ಟು ಅದರ ನೀರೆಲ್ಲ ಸಪ್ರೇಟ್ ಮಾಡಿಬಿಟ್ಟು ಶಾವಿಗೆಗೆ ಸ್ವಲ್ಪ ಇದು ಕೋಲ್ಡ್ ವಾಟರ್ ಸ್ವಲ್ಪ ಹಾಕ್ತೀನಿ 1 ಗ್ಲಾಸ್ ಅಷ್ಟು ಅಷ್ಟೇ ನೆಕ್ಸ್ಟ್ ಒಂದು ಪ್ಯಾನಲ್ಲಿ ಆಯಿಲ್ ಹಾಕೊಳ್ತಿದ್ದೀನಿ ಇಲ್ಲಿ ನಾನು ತೆಂಗಿನೆಣ್ಣೆ ಯೂಸ್ ಮಾಡ್ತಿದ್ದೀನಿ ನೀವು ಯಾವ ಆಯಿಲ್ ಬೇಕಾದರೆ ಯೂಸ್ ಮಾಡ್ಬೋದು ಆ್ಯಂಡ್ 1 ಸ್ಪೂನಷ್ಟು ಸಾಸಿವೆ 1 ಸ್ಪೂನಷ್ಟು ಕಡಲೆಬೇಳೆ ಚನಾ ದಾಲ್ ಆ್ಯಂಡ್ ಶುಂಠಿ ಇದನ್ನೆಲ್ಲ ಶುಂಠಿ ಮಾತ್ರ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಫ್ರೈ ಮಾಡಿದ ಮೇಲೆ ಅದಕ್ಕೆ 2 ಈರುಳ್ಳಿ ಹಾಕ್ತೀನಿ ಮೀಡಿಯಮ್ ಸೈಜಿದು ನಿಮ್ಮ ಜೊತೆ ದೊಡ್ಡ ಈರುಳ್ಳಿ ಇದ್ದರೆ ಒಂದೇ ಸಾಕಾಗುತ್ತೆ ಈ ಥರ ಕಟ್ ಮಾಡ್ಕೊಂಡು ಹಾಕ್ಕೊಳ್ತೀನಿ ಆ್ಯಂಡ್ ಅದ್ರ ಜೊತೆಗೇ ಸ್ವಲ್ಪ ಕರಿ ಲೀವ್ಸ್ ಎಲ್ಲ ಹಾಕ್ಕೊಂಡು ಫ್ರೈ ಮಾಡ್ತೀನಿ ಅದು ಸ್ವಲ್ಪ ಫ್ರೈ ಆದಮೇಲೆ ತರಕಾರಿ ಇದು ಆಪ್ಷನಲ್ ನಿಮಗೆ ಇಷ್ಟ ಇದೆ ತರಕಾರಿ ಹಾಕ್ಕೊಳ್ಬೋದು ನಾನಿಲ್ಲಿ ಬೆಲ್ ಪೆಪ್ಪರ್ಸ್ ಯೂಸ್ ಮಾಡಿದ್ದೀನಿ ಆ್ಯಂಡ್ ಗ್ರೀನ್ ಆ್ಯಂಡ್ ಯೆಲ್ಲೋ ಕಲರ್ ಇದು ನಿಮ್ಗೆ ಇಷ್ಟ ಇದ್ರೆ ಯಾವುದಾದ್ರೂ ತರಕಾರಿ ಯೂಸ್ ಮಾಡ್ಬೋದು ಆ್ಯಂಡ್ ಇದ್ರ ಜೊತೆ ಬಟಾಣಿ ಕೂಡ ಯೂಸ್ ಮಾಡ್ಬೋದು ಅದ್ರ ಜೊತೆಗೆ ಖಾರಕ್ಕೆ ಒಂದು 3 ರಿಂದ 4 ಗ್ರೀನ್ ಚಿಲ್ಲೀಸನ್ನು ಹಾಕೊಂಡಿದ್ದೀನಿ ಕಟ್ ಮಾಡಿಕೊಂಡು ಖಾರ ಬೇಕಲ್ವಾ ಅದಕ್ಕೆ ನೆಕ್ಸ್ಟು ಅದಕ್ಕೆ ಉಪ್ಪು ಅರಿಶಿನ ಹಾಕಿ ಚೆನ್ನಾಗಿ ತರಕಾರಿಯನ್ನು ಬೇಯಿಸ್ಕೊಳ್ಬೇಕು ಬೇಯಿಸಿದ ಮೇಲೆ ಲಾಸ್ಟಿಗೆ ನಾವಾಗ ಶಾವಿಗೆ ಮಾಡಿದ್ದೀವಲ್ಲ ಅದನ್ನು ಹಾಕ್ಕೊಂಡು ಒಂದು ಮಿಕ್ಸ್ ಕೊಟ್ಟರೆ ಸೂಪರ್ ಆಗಿರುವಂಥ ಶಾವಿಗೆ ಉಪ್ಪಿಟ್ಟು ರೆಡಿ ಆಗುತ್ತೆ ನಿಮಗೆ ಹೋಟೆಲಲ್ಲಿ ಯಾವ ಥರ ಸಿಗುತ್ತೆ ಅದನ್ನು ಮನೆಯಲ್ಲೇ ಈ ಥರ ನೀವು ಮಾಡ್ಕೊಳ್ಬೋದು ಅಷ್ಟು ಚೆನ್ನಾಗಿರುತ್ತೆ ಲಾಸ್ಟಿಗೆ ಡ್ರೈ ಫ್ರೂಟ್ಸ್ ಅಂದರೆ ಕಡಲೆ ಕ್ಯಾಶ್ಯೂಸ್ ಇರ್ಬೋದು ಆ್ಯಂಡ್ ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ತುಂಬ ಚೆನ್ನಾಗಾಗುತ್ತೆ ನೀವು ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ಈಗ ಬ್ರೇಕ್ಫಾಸ್ಟು ತಿಂತಾ ಇದ್ದೀವಿ ಆ್ಯಂಡ್ ನಂಗೆ ಇವತ್ತು ಹೇಗಾಗಿದೆ ಅಂತ ಕೇಳಲಿಕ್ಕೆ ನೆನಪೋಯ್ತು ಬಟ್ ನನ್ನ ಹಸ್ಬೆಂಡ್ ನೋಡಿ ನಾನು ಟಿ ವಿಯಲ್ಲಿ ಮುಳುಗೋಗಿದ್ದೀನಿ ಟಿ ವಿಯಲ್ಲಿ ನ್ಯೂಸ್ ನೋಡ್ತಾ ಇದ್ದೀವಿ ಸೊ ಅದರಿಂದ ನನಗೆ ಗೊತ್ತಾಗಲೇ ಇಲ್ಲ ಈಚೆ ಕ್ಯಾಮರಾ ಇದೆ ಅಂತಲೂ ಗೊತ್ತಾಗಿಲ್ಲ ನನ್ನ ಹಸ್ಬೆಂಡ್ ಕೇಳ್ತಿದ್ದಾರೆ ನೀನು ಕೇಳಲ್ವಾ ಹೇಗಾಗಿದೆ ಅಂತ ಇವತ್ತು ಯಾಕೆ ಕೇಳ್ತಿಲ್ಲ ಅಂತ ವೆಯ್ಟ್ ಮಾಡ್ತಾ ಇದ್ದಾರೆ ನನ್ನ ಜೊತೆ ಕೇಳ್ತಾ ಇದ್ದಾರೆ ಇಲ್ಲ ಪರವಾಗಿಲ್ಲ ತಿನ್ನಿ ಅಂತ ಹೇಳಿದೆ ಯಾಕೆಂದರೆ ಅಷ್ಟು ಚೆನ್ನಾಗಿತ್ತು ಚೆನ್ನಾಗೇ ಆಗಿರುತ್ತೆ ಮತ್ತು ಅದರಲ್ಲಿ ಕೇಳೋದೇನು ಅಂತ ನೆಕ್ಸ್ಟ್ ನಾವು ಹೋಗಿರೋದು ಹೊರಗೆ ಹೋಗಿದ್ವಿ ಅಬುದಾಬಿ ಸಿಟಿಗೆ ಹೋಗಿದ್ವಿ ಸೊ ಅಲ್ಲಿ ನಾವು ಹೋಗಿರೋದು ಲಂಚ್ ಮಾಡ್ಕೊಂಡು ಬರೋಣ ಅಂತ ಹೋಗಿರೋದು ಬಟ್ ನಮ್ಮದು ಲಂಚ್ ಟೈಮೇ ಮೀರೋಗಿದೆ ಸೊ ಹಾಗಾಗಿ ಒಂದು ರೆಸ್ಟೋರೆಂಟ್ಗೆ ಹೋದ್ವಿ ಚಪ್ಪನ್ ಭೋಗ್ ಅಂತ ನಾನು ಅಂದ್ಕೊಂಡೆ ಮುಂಬೈ ಅವ್ರದ್ದು ರೆಸ್ಟೋರೆಂಟ್ ಇರ್ಬೋದು ಚಾಟ್ಸ್ ಚೆನ್ನಾಗಿ ಸಿಗುತ್ತೆ ಅಂತ ಅಂದ್ಕೊಂಡೆ ಬಟ್ ಇಲ್ಲ ಅಷ್ಟು ಚೆನ್ನಾಗಿರಲಿಲ್ಲ ಚಾಟ್ಸ್ ಎಲ್ಲ ಬಟ್ ನಾವು ತೊಗೊಂಡಿರೋದು ಸಮೋಸ ಚಾಟ್ ಆ್ಯಂಡ್ ಪಾವ್ ಭಾಜಿ ತೊಗೊಂಡಿದ್ವಿ ಎರಡೂ ಕೂಡ ಅಷ್ಟು ಚೆನ್ನಾಗಿರಲಿಲ್ಲ ಬಟ್ ಓಕೆ ಇತ್ತು ಅದನ್ನು ತಿಂದುಬಿಟ್ಟು ಆಮೇಲೆ ಅಲ್ಲಿಂದ ಬಂದ್ವಿ ಫ್ರೆಂಡ್ಸ್ ಚಾಟ್ಸ್ ತಿಂದಾಯಿತು ಪಾವ್ ಭಾಜಿ ಆ್ಯಂಡ್ ಅದ್ರ ಜೊತೆಗೆ ಸಮೋಸ ಚಾಟ್ ತಿಂದಿದ್ದು ಸಾಕಾಯಿತು ಅಷ್ಟೊಂದು ಚೆನ್ನಾಗಿರಲಿಲ್ಲ ಇದು ಕಂಪ್ಲೀಟ್ ನಾರ್ತ್ ರೆಸ್ಟೋರೆಂಟ್ ಅಷ್ಟೊಂದು ಚೆನ್ನಾಗಿರಲಿಲ್ಲ ಟೇಸ್ಟು ನನಗೆ ಓಕೆ 1 ಟೈಮ್ ಟ್ರೈ ಮಾಡ್ಬೋದು ಅಷ್ಟೇ ಇಲ್ಲಿ ಈಗ ದೂರ ಒಂದು ಲಾಡೆ ಭಯ ಓಕೆ ನಾವಲ್ಲಿ ಕಾಫಿನೂ ತಗೊಳ್ಳಿಲ್ಲ ಜ್ಯೂಸು ತಗೊಳ್ಳಿಲ್ಲ ಏನು ತಗೊಳ್ಳಿಲ್ಲ ಸೀದಾ ತಿಂದ್ಬಿಟ್ಟು ಬಂದ್ವಿ ಆಮೇಲೆ ಈಗ ಎಲ್ಲಿಯಾದರೂ ಟೀ ಸಿಗುತ್ತಾ ನೋಡ್ಬೇಕು ಟೀ ಇಲ್ಲ ಅಂದರೆ ಕಾಫಿ ಸಿಗುತ್ತಾ ನೋಡಬೇಕು ಈಗ ಟೈಮ್ ಆಗಿದೆ ಅಲ್ವಾ ಈಗ ಟೈಮ್ ಮಾಡದೆ 3:34 ಆಯಿತು ಒಬ್ಬೊಬ್ಬೊಬ್ಬೊಬ್ಬ ಏನೇನಕ್ಕೆ ಅಂಚೋಣಿ 3 ಆಯ್ತು ಒಂದು 3 ಆಯ್ತು ಟೈಮು ಒಲ್ ಸಿಕ್ಕೊಂಡು ಮುಲ್ಪ ಕಾಫಿ ಫೈನಲಿ ಒಂದು ಟೀ ಶಾಪ್ ಸಿಕ್ತು ಇಲ್ಲಿ ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ ಅಲ್ಲ ಇಲ್ಲೆಲ್ಲ ಟೀ ಶಾಪ್ಸ್ ಎಲ್ಲ ಈ ಥರನೇ ಚೆನ್ನಾಗಿರುತ್ತೆ ಆ್ಯಂಡ್ ಇಲ್ಲಿ ಈವ್ನಿಂಗ್ ಅಲ್ವಾ ಎಲ್ಲ ಸ್ನ್ಯಾಕ್ಸ್ ಐಟಮ್ಸ್ ಎಲ್ಲ ಸಿಗುತ್ತೆ ಇದು ಕೇರಳದವ್ರದ್ದು ಆ್ಯಂಡ್ ನನ್ನ ಹಸ್ಬೆಂಡ್ ನೋಡಿ ಹೋಗಲ್ಲಿ ಕಾಣಿಸ್ತಿದ್ದಾರೆ ಕಾಫಿ ತಗೊಳ್ತಿದ್ದಾರೆ ಅಯ್ಯೋ ನಾನು ಮಾತಾಡ್ದವ್ರಿಗೆ ಕೇಳಲ್ಲ ಬುನ್ನಿ ಅಪ್ಪಂ ಏನ್ ಅಂಚಂಡ
ಕೇರಳದವ್ರದ್ದು ಉನಿಯಪ್ಪಂ ಪತ್ತೊಂದು ತಿಕ್ಕ ಸ್ವೀಟಾ ನೋಡಿ, ಉನಿಯಪ್ಪಂ ಅಂತೆ ಸ್ವೀಟ್ ಇದೆ. ಚೆನ್ನಾಗಿದೆ. ఎంత బిస్లు మార ತುಂಬಾ ಓವರ್ ಜಂಬದ. ಈ ಬಿಲ್ಡಿಂಗ್ಸ್ ಪರ ಇಪ್ಪತ್ತು ಗೊತ್ತಪ್ಪ ಅಂತ ಶೇಡ್ ಉಂಡದೆ. ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್ ಇರೋದ್ರಿಂದ ಸ್ವಲ್ಪ ಗೊತ್ತಾಗಲ್ಲ, ಇಲ್ಲ ಅಂದ್ರೆ ಹೆವಿ ಬಿಸಿಲು. ಈಗ ನಾವು ಬಂದಿರೋದು ಒಂದು ಬೆಡ್ಶೀಟ್ ಕರ್ಟನ್ಸ್ ಎಲ್ಲ ಸಿಗುತ್ತಲ್ಲ ಆ ಶಾಪ್ಗೆ ಬಂದಿರೋದು. ಈ ಏರಿಯಾದಲ್ಲಿ ಕಂಪ್ಲೀಟ್ ಆಗಿ ಅದೇ ಶಾಪ್ಸ್ ಇರೋದು. ಎಲ್ಲಿ ನೋಡಿದ್ರು ನಿಮಗೆ ಬೆಡ್ಶೀಟ್ಸ್ ಈ ಥರ ರೋಲ್ ಮಾಡಿರ್ತಾರೆ ಆ್ಯಂಡ್ ರೋಲಲ್ಲಿ ಸಿಗುತ್ತೆ. ನಿಮಗೆ ಎಷ್ಟು ಮೀಟರ್ ಬೇಕು ಹೇಳಿದರೆ ಇವರು ಕಟ್ ಮಾಡಿ ಕೊಡ್ತಾರೆ. ಆ್ಯಂಡ್ ಅದ್ರ ಜೊತೆಗೆ ಪಿಲ್ಲೋ ಇರ್ಬೋದು, ಇದೆಲ್ಲ ಸ್ಟಿಚ್ ಮಾಡಿ ಅವರೇ ಕೊಡ್ತಾರೆ. ಆ್ಯಂಡ್ ಇದೆಲ್ಲ ಟರ್ಕಿ, ಇರಾನ್ ಆ ಥರ ಮೆಟೀರಿಯಲ್ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ತುಂಬ ಸಾಫ್ಟ್ ಆಗಿರುತ್ತೆ. ಇವರದ್ರಲ್ಲಿ ಬ್ರ್ಯಾಂಡೆಡ್ ಬೆಡ್ಶೀಟ್ಸ್ ಕೂಡ ಇದೆ. ಆ್ಯಕ್ಚುಲಿ ನನಗೆ ಬೆಡ್ಶೀಟ್ಸ್ ಬೇಕಿತ್ತು ಕೆಲವೊಂದು. ನಾನೊಂದು 4 ಬೆಡ್ಶೀಟ್ಸ್ ತಗೊಂಡೆ ಆ್ಯಂಡ್ ಒಳ್ಳೆ ಪ್ರೈಸಲ್ಲಿ ಸಿಕ್ತು. ನನಗೆ ಇದರ ಡಿಸೈನ್ ಎಲ್ಲ ತುಂಬಾ ಇಷ್ಟ ಆಯಿತು. ಒಂದಕ್ಕಿಂತ ಒಂದು ಡಿಸೈನ್ ತುಂಬ ಚೆನ್ನಾಗಿತ್ತು. ನಿಮಗೆ ಲೈಟ್ ಕಲರಲ್ಲಿ ಬೇಕಾದ್ರೂ ಇದೆ ಆ್ಯಂಡ್ ಪ್ಲೇನಲ್ಲಿ ಬೇಕಾದ್ರೂ ಇದೆ ಆ್ಯಂಡ್ ಡಿಸೈನಲ್ಲಿ ಬೇಕಾದ್ರೂ ಇಲ್ಲಿ ಸಿಗುತ್ತೆ. ಇಲ್ಲಿ ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ನನಗೆ ತುಂಬ ಡಿಸೈನ್ಸ್ ಎಲ್ಲ ನೋಡಿದ್ರೆ ಉಂಟಲ್ಲ, ನನಗೆ ಯಾವುದು ಸೆಲೆಕ್ಟ್ ಮಾಡೋದಂತಲೇ ಗೊತ್ತಾಗಲ್ಲ. ಡಾರ್ಕ್ ಕಲರ್ Oh. ಒಂಥರ ಡಾರ್ಕ್. ಒಂದು ಕಾಲಿನ ಅಂಗಡಿಗೆ ತಂದದ್ದು. ಫ್ರೆಂಡ್ಸ್ ತುಂಬಾ ಬಿಸಿಲು. ನಾವು ಹೋಗಿರೋದು ಕರ್ಟನ್ ಶಾಪ್ಗೆ. ಕರ್ಟನ್ ಶಾಪಿಂದ ಬಂದ್ವಿ. ಅದೇನು ಪಿಲ್ಲೋ ಎಲ್ಲ ಸ್ಟಿಚ್ ಮಾಡಿ ಕೊಡಬೇಕು ಅಂತೆ. ಅಲ್ಲೊಂದು ಪುಚ್ಚದ ಒಂಜಿ ರಡ್ಡು ಪುಚ್ಚ ರೆಡ್ ಕ್ಯಾಟ್ಸ್ ಉಂಡಲ್ತದೆ. ಪಿಲ್ಲೋ ಎಲ್ಲ ಸ್ಟಿಚ್ ಮಾಡಿ ಕೊಡ್ಬೇಕಂತೆ. ನಾಳೆ ಕೊಡ್ತೀನಿ ಹೇಳಿದ್ರು. ಬಟ್ ನಾವು ಸ್ವಲ್ಪ ದೂರದಿಂದ ಬಂದಿರೋದ್ರಿಂದ 1 ಗಂಟೆ ಇನ್ನೂ 1 ಅವರಲ್ಲಿ ಕೊಡ್ತೀನಿ ಅಂದರು. ಸೊ ನಾವೀಗ ಬಂದ್ವಿ. ಎಲ್ಲಿಯಾದರೂ ಇಲ್ಲಿ ಪಾರ್ಕಲ್ಲಿ ಕೂತ್ಕೊಂಡು ಆಮೇಲೆ ಅದನ್ನು ತಗೊಂಡು ಹೋಗೋದು ಅಷ್ಟೇ. ಒಂದು ಇಂಡಿಯೋರ್ ಸಿಕ್ಕೋಣ ಶುಂಠಿ ಸೋಡಾ. ಶುಂಠಿ ಸೋಡಾ ಕುಡಿತಿದ್ದೀನಿ. ಫ್ರೆಂಡ್ಸ್ ಈಗ ಪಾರ್ಕಿಗೆ ಬಂದು ಕೂತ್ಕೊಂಡಿದ್ದೀವಿ. ಇಲ್ಲಿ ಉಂಟಲ್ಲ ಅಶ್ವತ್ಥ ಮರ ಇದೆ, ನಮ್ಮ ಇಂಡಿಯಾದಲ್ಲಿ ಇರುತ್ತೆ, ನಮ್ಮ ಮನೆ ಹತ್ರ ಎಲ್ಲ ಇದೆ. ಒಂಚೂರು ಸೈಲೆಂಟ್ ದೀಪಾರ ಪ್ಲೀಸ್. ನಮ್ಮ ಇಂಡಿಯಾದಲ್ಲೆಲ್ಲ ಇರುತ್ತೆ, ಇಲ್ಲಿ ಫುಲ್ ಅದೇ ಇದೆ. ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್. ಇಲ್ಲಿ ನೀವು ನೋಡ್ತಿರ್ಬೋದು ಈ ಟ್ರೀ ನೋಡಿ, ಇದು ಅಶ್ವತ್ಥ ಮರ. ಆ್ಯಂಡ್ ನಾವು ಕುತ್ಕೊಂಡು ನಮ್ಮ ಮೇಲೆ ಕೂಡ ಅಶ್ವತ್ಥ ಮರನೇ ಇದೆ. ಫುಲ್ಲು ಕಂಪ್ಲೀಟ್ ಇಲ್ಲಿ ಅದೇ ಇದೆ ನೋಡಿ. ನಮ್ಮ ಮೇಲೆ ಕೂಡ ಅದೇ ಇದೆ. ಎಷ್ಟು ಕೂಲ್ ಆಗಿದೆ ಅಂದರೆ, ಎಂಥ ಬಿಸಿಲಿದೆ ಅಂತ ನೀವು ಇಲ್ಲಿ ನೋಡ್ಬೋದು. ಬಟ್ ಇಲ್ಲಿ ಎಷ್ಟು ಕೂಲ್ ಆಗಿದೆ. ಇಲ್ಲಿ ಎಷ್ಟು ಕ್ಯಾಟ್ಸ್ ಇದೆ ಅಂದರೆ ಹೇಳೋದೇ ಬೇಡ, ಅಷ್ಟು ಕ್ಯಾಟ್ಸ್ ಇದೆ. ಆಲ್ರೆಡಿ ಫ್ಯಾಮಿಲೀಸ್ ಎಲ್ಲ ಬಂದು ಕುತ್ಕೊಂಡಾಗಿದೆ, ಪಾರ್ಟಿ ಮಾಡ್ತಿದ್ದಾರೆ. ಕ್ಯಾಟ್ಗೇನು ಒಳ್ಳೆ ಫುಡ್ ಸಿಗುತ್ತೆ ಎಲ್ಲ ಕ್ಯಾಟ್ಸ್ಗೇನು. ಇವತ್ತು ಕ್ಯಾಟ್ಸ್ ಅಲ್ಲಂಜಿ ಮೂಲಂಜಿ ಓದಲ್ಲಂಜಿ ರಾಣಿಲ ಕಕ್ಕೊಲ್ದುಂಟಲೆ.
ನನಗೆ ಈ ಪಾರ್ಕ್ ತುಂಬಾ ಇಷ್ಟ ಆಗುತ್ತೆ. ಇದು ತುಂಬಾ ದೊಡ್ಡ ಪಾರ್ಕ್ ಆಯಿತಾ. ಎಲ್ಲಿ ಬೇಕಾದ್ರೆ ಅಲ್ಲಿ ಕೂತ್ಕೊಳ್ಬೋದು ಆ್ಯಂಡ್ ಎಲ್ಲಿ ಬೇಕಾದ್ರೆ ಅಲ್ಲಿ ನಾವು ಫುಡ್ ಎಲ್ಲ ತೊಗೊಂಡು ಬಂದು ತಿನ್ಬೋದು. ಮಿಡ್ ನೈಟ್ ಅಂತೆಲ್ಲ, ಮಾರ್ನಿಂಗ್ ಅಂತೆಲ್ಲ, ಆಫ್ಟರ್ನೂನ್ ಯಾವಾಗ ಬೇಕಾದರೆ ಬಂದು ಕೂತ್ಕೊಳ್ಬೋದು ಆಯಿತಾ. ಅಷ್ಟು ಚೆನ್ನಾಗಿರುತ್ತೆ. ಆ್ಯಂಡ್ ಇಲ್ಲಿ ಚಿಕ್ಕ ಚಿಕ್ಕ ಬರ್ಡ್ಸ್ ನೋಡಿ, ಅದನ್ನು ನೋಡಲಿಕ್ಕೇ ಒಂದು ಖುಷಿ. ಇಲ್ಲೆಲ್ಲ ಓವರ್ ಟೂರಿಸ್ಟ್ ಬರ್ತಾರೆ ಆಯಿತಾ, ತುಂಬ ಜನ ಬರ್ತಾರೆ. ಇವ್ರು ನೋಡಿ, ಇವರು ಸುಮ್ಮನೆ ಆಟ ಆಡೋದು. ಇವರೊಂದು ಫ್ಯಾಮಿಲಿ ಇರ್ಬೋದು, ಇಲ್ಲ ಫ್ರೆಂಡ್ಸ್ ಇರ್ಬೋದು, ಒಟ್ಟಿಗೆ ಇಲ್ಲಿ ದುಬೈಗೆ ಬಂದಿದ್ದಾರೆ. ಸೊ ಇದರಲ್ಲಿ ಯಾರು ಫಸ್ಟ್ ಓಡೋದು ಅಂತ ಇವ್ರದ್ದು ಒಂದು ಆಟ ಅದರಲ್ಲಿ ಕೂಡ. ಆ್ಯಂಡ್ ಕೆಲವರೆಲ್ಲ ಕೇರೆ ಮಾಡ್ತಿಲ್ಲ, ಸುಮ್ಮನೆ ನಡ್ಕೊಂಡು ಹೋಗ್ತಿದ್ದಾರೆ. ಆ್ಯಂಡ್ ಕೆಲವರು ಈ ಥರ ಓಡ್ಕೊಂಡು ಹೋಗ್ತಿದ್ದಾರೆ. ಇಲ್ಲಿ ನೋಡ್ತಿರ್ಬೋದು ನಡ್ಕೊಂಡು ಹೋಗೋರು ಕೂಡ. ಇವರೆಲ್ಲ ಇಂಡೋನೇಷ್ಯಾದಿಂದ ಬಂದವರು. ನಮಗೆಲ್ಲ ಫನ್ನಿ ಅಂತ ಅನಿಸುತ್ತೆ ಇದನ್ನು ನೋಡಿದರೆ. ನಮಗೆ ಒಳ್ಳೆ ಎಂಟರ್ಟೈನ್ಮೆಂಟ್ ಆಗುತ್ತೆ. ಪಾರ್ಕಲ್ಲಿ ಕೂತ್ಕೊಂಡು ಇದನ್ನೆಲ್ಲ ನೋಡಲಿಕ್ಕೆ ಚೆನ್ನಾಗಿರುತ್ತೆ. ಫ್ರೆಂಡ್ಸ್, ಈಗ ಚಳಿ ಆಯಿತು. ನಾವು 6 ಗಂಟೆ ರಕ್ಷಿತ್ತು. ಓಕೆ, 6 o'clock ಆಯಿತು. ನಾವು ಇಲ್ಲೇ ಇದ್ದೀವಿ. ಈಗ ತುಂಬ ಜನ ಬರ್ತಾ ಇದ್ದಾರೆ. ಯಾಕಂದರೆ ಇಲ್ಲೆಲ್ಲ ಕೂತ್ಕೊಂಡು ಫುಡೆಲ್ಲ ತೊಗೊಂಡು ಬಂದು ನೈಟ್ ಡಿನ್ನರ್ ಎಲ್ಲ ಮಾಡ್ಕೊಂಡು ಮಿಡ್ ನೈಟಿಗೆ ಮನೆಗೆ ಹೋಗ್ತಾರೆ. ಸೊ ನಾವಿಲ್ಲಿ ಕಪ್ ನೂಡಲ್ಸ್, ಬಿಸಿ ಬಿಸಿ ಕಪ್ ನೂಡಲ್ಸ್ ತಿಂತಿದ್ದೀವಿ. ಆ್ಯಂಡ್ ಜೊತೆಗೆ ಕಾಫಿ ಕುಡಿತಿದ್ದೀವಿ. ಬಿಸಿ ಇದೆ ಕಾಫಿ. ಇಲ್ಲಿ ತುಂಬ ಚೆನ್ನಾಗಾಗುತ್ತೆ. ಗೆತ್ಕೊರ್ಲೆ ಗೆತ್ಕೊರ್ಲಿ. ಓ, ಮಸ್ತ್ ಬೆಚ್ಚೊಂಡದ. ಇಲ್ಲಿ ತುಂಬ ಚಳಿ ಚಳಿಯಾಗಿ ತುಂಬ ಕೂಲ್ ಇದೆ. ಎಷ್ಟು ಕ್ಯಾಟ್ಸ್ ಇದೆ ಇಲ್ಲಿ. ನನಗೇನೆ ಶಾಕ್ ಆಗ್ತಿದೆ, ಅಷ್ಟು ಕ್ಯಾಟ್ಸ್ ಇದೆ. ಚೆನ್ನಾಗಿದೆ. ಈಗ ನಾವು ಪಾರ್ಕಿಂದ ನಮ್ಮ ಬೆಡ್ಶೀಟ್ಸ್ ಎಲ್ಲ ಕಲೆಕ್ಟ್ ಮಾಡಿಕೊಂಡು ಈಗ ಮನೆಗೆ ಹೋಗ್ತಿದ್ದೀವಿ. ನೈಟ್ ಡಿನ್ನರ್ಗೆ ಮನೇಲೇನು ಪ್ರಿಪೇರ್ ಮಾಡಿಲ್ಲ. ಸೊ ಇಲ್ಲಿಂದಲೇ ಹೋಗುವಾಗ ಹೋಟೆಲಿಂದ ಏನಾದರೂ ಪಾರ್ಸೆಲ್ ತೊಗೊಂಡು ಹೋಗಬೇಕು. ಆ್ಯಂಡ್ ಇಲ್ಲಿಂದ ಹೋಗುವಾಗ ಇಲ್ಲಿ ಅಬುದಾಬಿಯದು ಬಿಲ್ಡಿಂಗ್ಸ್ ಎಲ್ಲ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ. ಇಲ್ಲಿ ನೋಡಲಿಕ್ಕೆ ಚೆನ್ನಾಗಿ. ಇನ್ನೂ ಸ್ವಲ್ಪ ಡಾರ್ಕ್ ಆದಮೇಲೆ ಉಂಟಲ್ಲ, ಫುಲ್ಲು ಲೈಟ್ಸ್ ಎಲ್ಲ ಆನ್ ಆಗುತ್ತೆ, ಆಗಲೂ ಚೆನ್ನಾಗೇ ಕಾಣಿಸುತ್ತೆ. ಆ್ಯಂಡ್ ನೋಡಿ, ಈಗ ಡೇ ಟೈಮ್ಗೇನು ಚೆನ್ನಾಗೇ ಕಾಣಿಸುತ್ತೆ. ಈಗ ಟೈಮ್ ಆಗಿದೆ 7:30. ಸೊ ಮನೆಗೆ ಹೋಗ್ತಿದ್ದೀವಿ. ನೈಟ್ ಟೈಮಿಗೆ ಸಿಟಿ ನೋಡಲಿಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಿಮಗೇನು ತೋರಿಸ್ತೀನಿ. ಫುಲ್ಲು ಬಿಲ್ಡಿಂಗ್ಸು. ಆ ಬಿಲ್ಡಿಂಗ್ಸ್ ಮೇಲೆ ಲೈಟ್ಸು, ಅದು ನೋಡಲಿಕ್ಕೇ ತುಂಬ ಚೆನ್ನಾಗಿರುತ್ತೆ. ಇಲ್ಲೆಲ್ಲ ನೈಟು ಒಂದೇ, ಡೇನು ಒಂದೇ. ರೋಡಲ್ಲಿ ವೆಹಿಕಲ್ ಸ್ಟಾಪ್ ಆಗೋದಂತಲೇ ಇಲ್ಲ. 24 hours ಕೂಡ ಓಡಾಡ್ತಾನೆ ಇರುತ್ತೆ ಈ ಥರನೇ ವೆಹಿಕಲ್ಲು. ಒಂದು ದಿನ ರೋಡ್ ಖಾಲಿ ಅಂತ ನಾನು ನೋಡೇ ಇಲ್ಲ. ಮಿಡ್ ನೈಟ್ಗೆ ನಾವು ಹೋಗಿದ್ದೀವಿ ಎಷ್ಟೋ ಸಲ ಡ್ರೈವಿಗೆ, ಬಟ್ ಯಾವತ್ತೂ ರೋಡ್ ಖಾಲಿ ಆಗಿದ್ದೇ ನಾನು ನೋಡಿಲ್ಲ. ಫುಲ್ಲು ಹೋಗ್ತಾನೆ ಇರುತ್ತೆ, ಚೆನ್ನಾಗಿರುತ್ತೆ. ಫ್ರೆಂಡ್ಸ್, ಈ ರೋಡ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಫುಲ್ ಬಿಲ್ಡಿಂಗ್ಸು, ಆಚೆ ಬಿಲ್ಡಿಂಗ್ಸ್. ಓಕೆ ಫ್ರೆಂಡ್ಸ್, ಇದು ವಿಡಿಯೋ ನಾನು ಇಲ್ಲೇ ಎಂಡ್ ಮಾಡ್ತೀನಿ. ಈ ಬ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಕೊಡಿ, ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಆಯಿತಾ. ಯಾರೆಲ್ಲ ಕಮೆಂಟ್ ಮಾಡಿದರೆ ನಾನು ಡೆಫಿನೆಟ್ಲಿ ಎಲ್ಲರ ಕಮೆಂಟ್ಸ್ಗೆ ರಿಪ್ಲೈ ಮಾಡ್ತೀನಿ. ನನಗೆ ಕಮೆಂಟ್ಸ್ ಓದೋದಂದರೆ ತುಂಬಾ ಇಷ್ಟ ಆಗುತ್ತೆ. ಸೊ ಹಾಗಾಗಿ ಕಮೆಂಟ್ಸ್ ಮಾಡಿ ಅಲ್ವಾ. ಇದು ಬ್ಲಾಗ್ ನಾನು ಇಲ್ಲೇ ಎಂಡ್ ಮಾಡ್ತೀನಿ. ಇನ್ನು ನೆಕ್ಸ್ಟು ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್.